ನಮಸ್ಕಾರ ವೀಕ್ಷಕರೇ, ನಮ್ಮ ಕುಕ್ಕರಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೆಯ್ಟ್ ಲಾಸ್ ಸೀರೀಸ್ನಲ್ಲಿ ವೆಜಿಟೇಬಲ್ ಕೋಸಂಬರಿ ಅಥವಾ ರಾ ಪಪಾಯ ಸಲಾಡ್ನ ತೋರಿಸ್ಕೊಡ್ತಾ ಇದ್ದೀನಿ. ವೆಯ್ಟ್ ಲಾಸ್ಗೆ ಈ ಕಾಂಬಿನೇಷನ್ನಲ್ಲಿ ಈ ಸಲಾಡ್ನ ತಗೊಳ್ಳೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಈ ಸಲಾಡ್ ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ರಾ ಪಪಾಯ ತೊಗೊಂಡಿದ್ದೀನಿ. ಕಾಯಿ ಪಪಾಯ ಅಂತ ಹೇಳ್ತಾರೆ ಅದನ್ನು. ನೋಡಿ, ಈ ಥರ ಇರುತ್ತೆ. ಅದನ್ನು ಮೇಲೆ ಸಿಪ್ಪೆನ ತಗೊಂಡು ಕಟ್ ಮಾಡಿಕೊಂಡು ತುರಿದಿಟ್ಕೊಳ್ಳೋದು. ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ಈಗ 1 ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ನವಿಲುಕೋಸು ಅಥವಾ ಗೆಡ್ಡೆಕೋಸು ಅಂತ ಏನಂತಾರೆ ಅದನ್ನು ತುರಿದಿಟ್ಕೊಂಡಿದ್ದೀನಿ. ರಾ ಪಪಾಯ ತುರಿದಿಟ್ಕೊಂಡಿದ್ದೀನಿ 1 ಕಪ್ಪಷ್ಟು. ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ. ಮತ್ತು ಮಾವಿನಕಾಯಿನ ಬಳಸ್ತಾ ಇದ್ದೀನಿ. ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿನ ಬಳಸ್ಕೊಳ್ಳಿ. ಸಿಗದೇ ಇರೋ ಸೀಸನ್ನಲ್ಲಿ ನಿಂಬೆಹಣ್ಣಿನ ರಸನ ಯೂಸ್ ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ಪಷ್ಟು ಕಾಯಿ ತುರಿನ ಬಳಸ್ತಾ ಇದ್ದೀನಿ. ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಮತ್ತು ಪೆಪ್ಪರ್ ಪುಡಿನ ತೊಗೊಂಡಿದ್ದೀನಿ. ನಾನಿಲ್ಲಿ ವೈಟ್ ಪೆಪ್ಪರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಪೆಪ್ಪರ್ ಕೂಡ ಪೌಡ್ರ್ ಕೂಡ ಬಳಸ್ಕೋಬಹುದು. ಸ್ವಲ್ಪ ಒಗ್ಗರಣೆ ಹಾಕೋದಕ್ಕೆ ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಸಾಸಿವೆನ ಬಳಸ್ತಾ ಇದ್ದೀನಿ. ಈಗ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಒಂದು ಬೌಲ್ಗೆ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ತುರಿದಿರೋಂಥ ಗೆಡ್ಡೆಕೋಸನ್ನ ಸೇರಿಸ್ಕೊಳ್ತಾ ಇದ್ದೀನಿ. ರಾ ಪಪಾಯನ ಸೇರಿಸ್ಕೊಳ್ತಾ ಇದ್ದೀನಿ, ತುರಿದಿರೋ ಅಂಥದ್ದು. ಕ್ಯಾರೆಟ್ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ತುರಿದಿರೋದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು. ಈಗೆಲ್ಲನೂ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಕಲರ್ಫುಲ್ಲಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆನ ಬಳಸ್ತಾ ಇದ್ದೀನಿ. ಯಾವುದೇ ರೀತಿಯಾದ ಸಲಾಡ್ ಯಾವುದಕ್ಕೆ ಆದ್ರೂ ಸ್ವಲ್ಪ ಎಣ್ಣೆನ ಬಳಸಬೇಕು. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಸಲಾಡ್ಗೆ ಸೇರಿಸ್ಕೊಳ್ಳೋಣ. ನೋಡಿ, ಸಲಾಡ್ಗೆ ಹಾಕ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಸಲಾಡ್ಗಾಗಲಿ ಸ್ವಲ್ಪ ಎಣ್ಣೆನ ಬಳಸಬೇಕು ಅಂತ ಹೇಳಿದೆ. ಯಾಕೆ ಅಂತಂದರೆ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಆದ A, D, E, K ಫ್ಯಾಟ್ ಅಬ್ಸಾರ್ಪ್ಷನ್ ಆಗಬೇಕು ಬಾಡಿಗೆ ಅಂತಂದರೆ ಸ್ವಲ್ಪ ಎಣ್ಣೆ ಅವಶ್ಯಕತೆ ಇರುತ್ತೆ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ತಿನ್ನೋದಕ್ಕಿಂತ ಮುಂಚೆ ಸಾಲ್ಟ್ ಮತ್ತು ಪೆಪ್ಪರ್ನ ಆ್ಯಡ್ ಮಾಡ್ಕೋಬೇಕು. ಮುಂಚಿತವಾಗಿ ಹಾಕಿ ಇಟ್ಬಿಡಬೇಡಿ, ಯಾಕಂದರೆ ಎಲ್ಲ ತರಕಾರಿನಲ್ಲೂ ನೀರಿರೋದ್ರಿಂದ ನೀರು ಬಿಟ್ಕೊಂಡ್ಬಿಡುತ್ತೆ. ತಿನ್ನೋಕ್ಕಿಂತ ಮುಂಚೆ ಹಾಕ್ಕೊಂಡ್ರೆ ಸಾಕು. ಈಗ ನೋಡಿ, ರಾ ಪಪಾಯ ಸಲಾಡ್ ಅಥವಾ ವೆಜಿಟೇಬಲ್ ಕೋಸಂಬರಿ ರೆಡಿಯಾಗಿದೆ. ಇದನ್ನು 1 ಬೌಲಷ್ಟು ನೀವು ಐದರ್ ಲಂಚ್ ಅಥವಾ ಡಿನ್ನರ್ಗೆ ತಗೊಳ್ಬೋದು. ವೆಯ್ಟ್ ಲಾಸ್ ತುಂಬ ಚೆನ್ನಾಗಾಗುತ್ತೆ. ಈ ಕಾಂಬಿನೇಷನಲ್ಲಿ ರಾ ಪಪಾಯನ ತಗೊಳ್ಳೋದ್ರಿಂದ ವೆಯ್ಟ್ ಲಾಸ್ ಸಕ್ಸಸ್ಫುಲ್ಲಾಗಿ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.